ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಪ 2 ಮೂವಿ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ ಗೈಸ್. ಈ ಪುಷ್ಪ 2 ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಲ್ಯಾಂಗ್ವೇಜ್ಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಈ ಪುಷ್ಪ 2 ಮೂವಿಯಲ್ಲಿ ಫಹದ್ ಫಾಸಿಲ್ ಅವರಾಗಿರ್ಬೋದು, ಮತ್ತು ಶ್ರೀಲೀಲಾ ಅವರಾಗಿರ್ಬೋದು, ಮತ್ತು ಅಲ್ಲು ಅರ್ಜುನ್ ಅವರಾಗಿರ್ಬೋದು, ಮತ್ತು ರಶ್ಮಿಕಾ ಮಂದಣ್ಣ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಪುಷ್ಪ 2 ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 500 ಕೋಟಿ ಬಜೆಟನ್ನು ಹಾಕಿದ್ದಾರೆ, ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 1830 ಕೋಟಿ ಕಲೆಕ್ಷನ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ, ತಮಿಳಾಗಿದೆ, ಹಿಂದಿ ಆಗಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಪುಷ್ಪ 2 ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಪುಷ್ಪ 2 ಮೂವಿಯಲ್ಲಿ ರಚಿತಾ ರಾಮ್ ಅವರಾಗಿರ್ಬೋದು, ರಶ್ಮಿಕಾ ಮಂದಣ್ಣ ಅವರಾಗಿರ್ಬೋದು, ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಸಖತ್ತಾಗಿ ನಟಿಸಿದ್ದಾರೆ. ಮತ್ತು ಈ ಪುಷ್ಪ 2 ಮೂವಿಯ ಒಂದು ಸ್ಟೋರಿ ನೋಡೋದಾದರೆ, ತನ್ನ ವೈಫ್ ಏನು ಕೇಳ್ತಾನೆ ಅದನ್ನು ಮಾಡಿಕೊಡೋದಾಗಿರ್ಬೋದು, ತನ್ನ ಅಮ್ಮನನ್ನು ಯಾವ ರೀತಿ ನೋಡ್ಕೋತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಯಾವ ರೀತಿ ಇರುತ್ತೆ, ಮತ್ತು ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸರಿ ಇರ್ತಾನೆ ಅಂತಲೂ ಕೂಡ ಈ ಪುಷ್ಪ 2 ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದಾಗೆ ಈ ಪುಷ್ಪ 2 ಮೂವಿಯಲ್ಲಿ ಅಲ್ಲು ಅರ್ಜುನ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಾರೆ, ಅವ್ರದ್ದೊಂದು ಬಿಸ್ನೆಸ್ ಆಗಿರುತ್ತೆ. ಅಂದಾಗೆ ನೀವು ಪುಷ್ಪ 1 ಕೂಡ ನೋಡಿರ್ತಿರ್ಬೋದು. ಅಲ್ಲಿ ಅಲ್ಲು ಅರ್ಜುನ್ ಅವರು ಯಾವ ರೀತಿ ಒಂದು ಸಿಂಡಿಕೇಟ್ ಮೆಂಬರ್ ಆಗಿ ಸಿಂಡಿಕೇಟಿಂದ ತನ್ನ ಇಂಟ್ರೆಸ್ಟ್ಗಳಾಗಿರ್ಬೋದು ಅಂತಾರೆ, ತನ್ನ ವ್ಯಾಪಾರಿಗಳಾಗಿರ್ಬೋದು ಯಾವ ರೀತಿ ಒಂದು ಸರ್ಕಲ್ನ ಸಾಗಿಸ್ಕೊಬತ್ತಿದ್ರು ಅಂತ ಕೂಡ ತೋರಿಸಿದ್ದಾರೆ. ಅದೇ ರೀತಿ ಪುಷ್ಪ 2 ಮೂವಿಯಲ್ಲಿ ಏನಪ್ಪ ಅಂತಂದರೆ, ಅಲ್ಲು ಅರ್ಜುನ್ ಅವರು ಒಂದು ಇದನ್ನು ತಗೋತಾರೆ ಅಂತಾರೆ, ಒಂದು MLA ಹತ್ರ ಒಂದು ಫೋಟೋವನ್ನು ಕೇಳೋಕ್ಕೆ ಹೋಗ್ತಾರೆ. ಅಲ್ಲಿ ಏನು ಮಾಡ್ತಾನೆ ಅಂತಾರೆ, ಒಂದು MLA ಫೋಟೋವನ್ನು ಕೂಡ ಕೊಡೋದಿಲ್ಲ. ಅವಾಗೇನು ಮಾಡ್ತಾರೆ, ಅಲ್ಲಿ MLA ಚೇಂಜ್ ಆಗ್ತಾರೆ, ಮತ್ತು ಅಲ್ಲು ಅರ್ಜುನ್ಗೆ ಯಾವ ರೀತಿ ಮೋಸ ಆಗ್ತಿತ್ತು ಅಂತ ಅಲ್ಲಿ ಕೂಡ ತೋರಿಸ್ತಾರೆ, ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಇದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಪುಷ್ಪ 2 ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ನಡೆಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಫಹದ್ ಫಾಸಿಲ್ ಅವರು ಒಂದು ಪೊಲೀಸ್ ಸೀನನ್ನು ಕೂಡ ಮಾಡಿದ್ದಾರೆ, ಅಂತಾರೆ ಪೊಲೀಸ್ ಯಾವ ರೀತಿ ಇರ್ತಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಮತ್ತು ಶ್ರೀಲೀಲಾ ಅವರು ಕೂಡ ಈ ಮೂವಿಯಲ್ಲಿ ಒಂದು ಆಲ್ಬಮ್ ಸಾಂಗನ್ನು ಕೂಡ ಹಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.